ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಿಎಂ ನರೇಂದ್ರ ಸ್ವಾಮಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ರಾಜ್ಯದ ದಲಿತ ಮುಖಂಡರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗ್ರಹ. ನರೇಂದ್ರ ಸ್ವಾಮಿಗೆ ಪ್ರಮುಖ ಖಾತೆ ನೀಡಬೇಕು ಅನ್ನೋದು ಒತ್ತಾಯ. ಬಲಗೈ ಸಮುದಾಯದ ಪ್ರಮುಖ ನಾಯಕರಾಗಿದ್ದಾರೆ ನರೇಂದ್ರ ಸ್ವಾಮಿ ಅವರು. ಮತ್ತೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗ ಕೂಡ ಇವರು. ರಾಮನಗರ, ಮಂಡ್ಯ, ಮೈಸೂರು ಭಾಗದ ದಲಿತ ನಾಯಕರಾಗಿದ್ದಾರೆ ನರೇಂದ್ರ ಸ್ವಾಮಿ ಅವರು. ಈ ಭಾಗದಲ್ಲಿ ಬಲಗೈ ಮತಗಳನ್ನು ಸೆಳೆಯುವ ಶಕ್ತಿಯನ್ನ ಹೊಂದಿದ್ದಾರೆ ನರೇಂದ್ರ ಸ್ವಾಮಿ ಅವರು. 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಒಮ್ಮೆ ಸಚಿವರಾಗಿಯೂ ಸೇವೆಯನ್ನ ಸಲ್ಲಿಸಿದ್ದಾರೆ ನರೇಂದ್ರ ಸ್ವಾಮಿ ಅವರು. ಕಡಿಮೆ ಅವಧಿಯಲ್ಲೇ ಪಿಸಿಬಿಯಲ್ಲಿ ದಿಟ್ಟ ನಿರ್ಧಾರ ಕೈಗೊಂಡಿದ್ದಾರೆ ನರೇಂದ್ರ ಸ್ವಾಮಿ. ಈಗಾಗಲೇ ಹೈಕಮಾಂಡ್ಗೆ ದಲಿತ ಸಂಘಟನೆಗಳು ಒತ್ತಾಯಿಸಿವೆ. ಡಿಕೆ ಶಿವಕುಮಾರ್ ಹಾಗೂ ಸಿದ್ದು ಲಿಸ್ಟ್ನಲ್ಲೂ ನರೇಂದ್ರ ಸ್ವಾಮಿ ಅವರ ಹೆಸರಿದೆ. ಇಬ್ಬರು ನಾಯಕರಿಗೂ ಅತ್ಯಾಪ್ತರಾಗಿದ್ದಾರೆ ನರೇಂದ್ರ ಸ್ವಾಮಿ ಅವರು. ಯಾವುದೇ ಕಾರಣಕ್ಕೂ ಹೆಸರು ಕೈ ಬಿಡಬಾರದು ಅಂತ ದಲಿತ ಸಂಘಟನೆಗಳು ಎಚ್ಚರಿಕೆ ಕೊಟ್ಟಿದ್ದಾವೆ. ನೀವು ಸಚಿವ ಸಂಪುಟದಿಂದ ಕೈ ಬಿಟ್ರೆ ನಾವು ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಕೈ ಕೊಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಪಿಎಂ ನರೇಂದ್ರ ಸ್ವಾಮಿ ಅವರಿಗೆ ತಮ್ಮದೇ ಆದಂಥ ಅಭಿಮಾನಿ ಬಳಗ ಇದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಜೊತೆಗೆ ಬಲಗೈ ಸಮುದಾಯದಲ್ಲಿ ಅವರು ಕೂಡ ಭಾಳ ಹೆಸರನ್ನು ಮಾಡಿದಂಥ ಒಬ್ಬ ನಾಯಕ. 3 ಬಾರಿ ಶಾಸಕರಾಗಿದ್ದಾರೆ. 1 ಬಾರಿ ಅವರು ಸಚಿವರಾಗಿಯೂ ಕೂಡ ಕೆಲಸ ಮಾಡಿದಂಥವರು. ಸೊ ಇದೆಲ್ಲದರ ನಡುವೆ ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಲಿಸ್ಟ್ ಏನಿದೆಯಲ್ಲ, ಆ 2 ಲಿಸ್ಟ್ಗಳಲ್ಲೂ ಕೂಡ ಪಿಎಂ ನರೇಂದ್ರ ಸ್ವಾಮಿ ಅವರ ಹೆಸರಂತೂ ಇದ್ದೇ ಇದೆ. ಸೊ ಹಾಗೆ ಇದೇ ಯಥಾವತ್ತಾಗಿ ಮುಂದುವರಿಲಿ. ಯಾವುದೇ ಕಾರಣಕ್ಕೂ ಪಿಎಂ ನರೇಂದ್ರ ಸ್ವಾಮಿ ಅವರ ಹೆಸರನ್ನು ಕೈ ಬಿಡಬೇಡಿ. ಅಕಸ್ಮಾತ್ ಆಗಿ ನೀವು ಅವರಿಗೆ ಸಚಿವ ಸ್ಥಾನವನ್ನು ಕೊಡದೇ ಹೋದರೆ ಮುಂದಿನ ಎಲೆಕ್ಷನ್ನಲ್ಲಿ ನಾವು ಕಾಂಗ್ರೆಸ್ಗೆ ಕೈ ಕೊಡಬೇಕಾಗುತ್ತೆ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನರೇಂದ್ರ ಸ್ವಾಮಿ ಅವರ ಅಭಿಮಾನಿಗಳು. ನೋಡಿ, ಸಂಭವನೀಯ ಸಚಿವರು ಪಿಎಂ ನರೇಂದ್ರ ಸ್ವಾಮಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋದು ಒಂದು ಒತ್ತಾಯ ಅಂತೂ ಇದ್ದೇ ಇದೆ. ಪಿಎಂ ನರೇಂದ್ರ ಸ್ವಾಮಿ ಅವರು ಭಾಳಷ್ಟು ಕೆಲಸ ಮಾಡಿದ್ದಾರೆ ಶಾಸಕರಾಗಿ. ಜೊತೆಗೆ ಕಾಂಗ್ರೆಸ್ ಅಂತ ಬಂದಾಗ, ಮಂಡ್ಯ ಜಿಲ್ಲೆ ಅಂತ ಬಂದಾಗ ಭಾಳಷ್ಟು ಹೆಸರಿದೆ ಅವರದ್ದು. ಸೊ ಹಾಗಾಗಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇರೋದೀಗ. ರಾಜ್ಯದ ದಲಿತ ಮುಖಂಡರು ಕಾಂಗ್ರೆಸ್ ಹೈಕಮಾಂಡ್ಗೆ ಇವರ ಪರವಾಗಿ ಆಗ್ರಹಿಸಿರೋದು. ಸೊ ಮಳವಳ್ಳಿ ಶಾಸಕರವರು ನರೇಂದ್ರ ಸ್ವಾಮಿ ಅವರಿಗೆ ಪ್ರಮುಖ ಖಾತೆ ನೀಡಬೇಕು. ಸಚಿವ ಸ್ಥಾನ ಅಷ್ಟೇ ಅಲ್ಲ, ಒಂದು ಪ್ರಮುಖ ಖಾತೆ. ಬಲಗೈ ಸಮುದಾಯದ ಪ್ರಮುಖ ನಾಯಕರಾಗಿದ್ದಾರೆ ನರೇಂದ್ರ ಸ್ವಾಮಿ ಅವರು. ಸೊ ಆ ನಿಟ್ಟಿನಲ್ಲಿ ನರೇಂದ್ರ ಸ್ವಾಮಿ ಅವರಿಗೆ ಒಂದು ಸಚಿವ ಸ್ಥಾನ, ಸಂಪುಟದಲ್ಲಿ ಸ್ಥಾನ, ಜೊತೆಗೆ ಪ್ರಮುಖ ಖಾತೆಯನ್ನು ಕೊಡಲೇಬೇಕು. ರಾಮನಗರ, ಮಂಡ್ಯ, ಮೈಸೂರು ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಶಕ್ತಿಯನ್ನು ಹೊಂದಿದ್ದಾರೆ, ಖ್ಯಾತಿಯನ್ನು ಹೊಂದಿದ್ದಾರೆ ನರೇಂದ್ರ ಸ್ವಾಮಿ. 3 ಬಾರಿ ಶಾಸಕರಾಗಿ ಆಯ್ಕೆಯಾದರೆ ಒಮ್ಮೆ ಸಚಿವರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಕಡಿಮೆ ಅವಧಿಯಲ್ಲೇ ಪಿಸಿಬಿಯಲ್ಲಿ ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ದಾರೆ ನರೇಂದ್ರ ಸ್ವಾಮಿ ಅವರು. ಸೊ ಆ ನಿಟ್ಟಿನಲ್ಲಿ ಅವರಿಗೆ ದಲಿತ ಸಂಘಟನೆಗಳ ಬೆಂಬಲ ಅಂತೂ ಇದ್ದೇ ಇದೆ. ಆ ಬೆಂಬಲ ಜೊತೆಗೆ ಅವರ ಅಭಿಮಾನಿಗಳಿದ್ದಾರೆ. ಸೊ ಹಾಗಾಗಿ ಸೇವೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ. ಹೊಸ ಮುಖ್ಯಮಂತ್ರಿಗಳ ಸಂಪುಟದಲ್ಲಿ ನರೇಂದ್ರ ಸ್ವಾಮಿ ಅವರಿಗೆ ಅವಕಾಶ ಸಿಗಲೇಬೇಕು ಅನ್ನೋದು ಈಗ ಒತ್ತಾಯ. ಹಲವು ನಾಯಕರ ಹೆಸರುಗಳು ಇದ್ದೇ ಇದೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಬಟ್ ಮುನ್ನೆಲೆಯಲ್ಲಿ ಕೇಳಿ ಬರ್ತಾ ಇರುವಂಥ ಹೆಸರು ಪಿಎಂ ನರೇಂದ್ರ ಸ್ವಾಮಿ ಅವರದ್ದು. ಕಳೆದ ಬಾರಿ ಸಿದ್ದರಾಮಯ್ಯನವರ ಸಂಪುಟದಲ್ಲೇ ಇವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋ ಒತ್ತಡ ಜೋರಾಗಿತ್ತು. ಬಟ್ ಅನಿವಾರ್ಯ ಕಾರಣಗಳಿಂದ ಸಿಗಲಿಲ್ಲ.